ಅದನ್ನು ಈ ಸಗಣಿ ಪುರಿಂಚಿಕೊಂಡು ಭಂಗ ಮರುದು ನಮಗೆ 500-600 ರೂಪಾಯಿಗೆ ಎಷ್ಟು ಅಂಡೆ ಬೇಕಾದ್ರೂ ಸಿಗ್ತದೆ. ಅದು ಈಗ ಇರುವುದು ನೀರು, ಎಣ್ಣೆ ಇಲ್ಲ ಇಲ್ಲಿ. ಇಲ್ಲಿ ರಂಬೂಟಾನ್ ಗಿಡಗಳು ಉಂಟು. ರಂಬೂಟಾನ್ ಬೇಕಾ ಸ್ನೇಹಿತರೆ? ತೋಟ ಇದ್ದವರು, ಕೃಷಿ ಇದ್ದವರು ದನ ಸಾಕಬೇಕು. ದನ ಸಾಕಿದವರೆಲ್ಲರೂ ಅಳವಡಿಸಿಕೊಳ್ಳಬೇಕಾದದ್ದು ಗೋಬರ್ ಗ್ಯಾಸ್. ಅದು ದನಗಳಿಂದ ಬರುವಂತ ಅತ್ಯಂತ ದೊಡ್ಡ ಲಾಭ ಅಂತ ಹೇಳಿದ್ರೆ ಗೋಬರ್ ಗ್ಯಾಸು. ನಮಗೆ ಹೇಗೆ ಹಾಲು ಗೊಬ್ಬರ ಎಲ್ಲ ಉಂಟು, ಅದು ಅಷ್ಟೇ ಮುಖ್ಯವಾದ ಒಂದು ಲಾಭದಾಯಕ ವ್ಯವಸ್ಥೆ ಗೋಬರ್ ಗ್ಯಾಸ್. ಮಾತಿರೆಗ್ಲ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್. ಇವತ್ತಿನ ಇನ್ನೊಂದು ಹೊಸ ವಿಡಿಯೋಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ಪೆಟ್ರೋಲ್ ಸಿಗ್ತಾ ಇಲ್ಲ, ಡೀಸೆಲ್ ಸಿಗ್ತಾ ಇಲ್ಲ, ಗ್ಯಾಸ್ ಸಿಲಿಂಡರ್ ಕೂಡ ಸಿಗ್ತಾ ಇಲ್ಲ. ಹಳ್ಳಿಗಳಲ್ಲಿ ಇದು ಯಾವುದಿಲ್ಲ ಅಂತ ಹೇಳಿದ್ರೆ ಕಟ್ಟಿಗೆ ಅದು ಸಿಗ್ತದೆ, ಆದರೆ ಕಟ್ಟಿಗೆ ಕೂಡ ಒಂದೊಂದ್ಸಲ ಕಷ್ಟ ಸಿಗುವಂಥದ್ದು. ಹಿಂದಿನ ಕಾಲದಲ್ಲಿ ಹಳ್ಳಿಯಲ್ಲಿ ಎಲ್ಲರ ಮನೆಯಲ್ಲಿ ಕೂಡ ಗೋಬರ್ ಗ್ಯಾಸ್ ಇತ್ತು. ಈಗಿನ ಕಾಲದಲ್ಲಿ ಕೆಲವೊಂದು ಮನೆಗಳಲ್ಲಿ ಮಾತ್ರ ಗೋಬರ್ ಗ್ಯಾಸ್ ಇರುವಂಥದ್ದು. ನಾನು ಪುತ್ತೂರು ತಾಲೂಕಿನ ಸೆಂಟೇರ ಹತ್ತಿರ ಮರಿಕೆ ಅಲ್ಲಿಗೆ ಬಂದಿದ್ದೇನೆ ಸ್ನೇಹಿತರೆ. ನಮಗೆ ಇವತ್ತು ಗೋಬರ್ ಗ್ಯಾಸಿನ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ನೀಡಲಿಕ್ಕೆ AP ಸದಾಶಿವ ಭಟ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ ಸ್ನೇಹಿತರೆ. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಗೋಬರ್ ಗ್ಯಾಸ್ನ ಬಗ್ಗೆ ಸಂಪೂರ್ಣವಾಗಿರುವ ಮಾಹಿತಿಗಳನ್ನು ಪಡ್ಕೊಂಡು ಬರುವ ಬನ್ನಿ ಸ್ನೇಹಿತರೆ. ಸರ್ ನಮಸ್ತೆ. ನಮಸ್ತೆ. ನಿಮಗೆ ಆತ್ಮೀಯವಾದಂಥ ಸ್ವಾಗತ ಸರ್. ಧನ್ಯವಾದಗಳು. ನಿಮ್ಮ ಹತ್ರ ಎಷ್ಟು ದನಗಳುಂಟು ಸರ್? ನಮ್ಮ ಹತ್ರ ಒಟ್ಟು 20 ಉಂಟು, ಸಣ್ಣ ದೊಡ್ಡ ಅಂತ. 15 ದೊಡ್ಡದು ಮತ್ತು ಉಳಿದದ್ದು ಸಣ್ಣದು ಕರುಗಳು. ಅಂದ್ರೆ ಎಷ್ಟು ವರ್ಷಗಳಿಂದ ದನ ಸಾಕ್ತಾ ಇದ್ದೀರಿ? ನಾವು ನನ್ನ ಅಪ್ಪನ ಕಾಲದಿಂದಲೇ ದನ ಸಾಕುವ. ನಾವು ಕೃಷಿ ಪರಂಪರೆ ನಮ್ಮದು. ಅಜ್ಜನ ಪಿಜ್ಜನ ಕಾಲದಿಂದಲೂ ಕೃಷಿಯೇ, ಇದೇ ಭೂಮಿಯಲ್ಲೇ ಇದೇ ಮಣ್ಣಿನಲ್ಲಿ ಇದ್ದವರು ನಾವು. ಇವತ್ತು ಅದನ್ನೇ ಮುಂದುವರಿಸ್ತಾ ಇದ್ದೇವೆ. ಆ ಕಾಲದಿಂದಲೇ ದನಗಳಿತ್ತು. ದನಗಳದನ್ನು ಈಗಲೂ ಹಾಗೆ ಮುಂದುವರಿಸ್ತಾ ಇದ್ದೇನೆ. ಮೊದಲು ಗೊಬ್ಬರದ ಹಟ್ಟಿ ಆ ಥರದಲ್ಲಿ ಇತ್ತು. ಆ ನಂತರ ನಾವು ಗೊಬ್ಬರದ ಹಟ್ಟಿ, ಈ ತರಗಿಲೆಯನ್ನು ಒಟ್ಟು ಮಾಡುವುದು ಇಂಥದ್ದೆಲ್ಲ ಸಮಸ್ಯೆ ಆಗ್ತದೆ ಅಂತೇಳಿ ನಾವು ಅದನ್ನು ಬಿಟ್ಟು ಈ ಬಾಚು ಹಟ್ಟಿಗೆ ಹೋದೆವು, ಕಲ್ಲು ಹಾಸಿದೆವು. ಅದು ನನ್ನ ಅಪ್ಪನ ಕಾಲದಲ್ಲಿ ಮಾಡಿದ್ದು, 50 ವರ್ಷಕ್ಕಿಂತ ಪೂರ್ವದಲ್ಲಿ. ಹಾಗೆ ಮಾಡಿ ನಾವು ಸೆಗಣಿ ಸಂಗ್ರಹ ಆಯಿತು, ಅದನ್ನು ಕಾಂಪೋಸ್ಟ್ ಮಾಡ್ತಾ ಇತ್ತು. ಆಗ ನಮಗೆ ಅಪ್ಪನಿಗೆ ಗೊತ್ತಾಯಿತು, ಇದಕ್ಕೆ ಗೋಬರ್ ಗ್ಯಾಸ್ ಮಾಡಿದರೆ, ಗ್ಯಾಸ್ ಪ್ಲಾಂಟ್ ಮಾಡಿದರೆ ಅದರಿಂದ ಇನ್ನೊಂದು ಉಪ ಉತ್ಪನ್ನವನ್ನು ಗ್ಯಾಸನ್ನು ಪಡೀಲಿಕ್ಕೆ ಸಾಧ್ಯ. ಈ ದಿನಾಗಲೂ ಕಟ್ಟಿಗೆ ತರಬೇಕು, ಕಟ್ಟಿಗೆ ಒಣಗುದು, ಹಸಿ ಕಟ್ಟಿಗೆ, ಅದರಿಂದ ಹೊಗೆ ಬರುವುದು, ಮನೆಯಲ್ಲಿ ಹೊಗೆ ಸಮಸ್ಯೆ ಆಗುವುದು, ಮಕ್ಕಳಿಗೆ ಶೀತ ಕೆಮ್ಮು ಆಗುವುದು, ಹೀಗೆಲ್ಲ ಆಗುವುದಕ್ಕಿಂತ ಗ್ಯಾಸ್ ಆಗಿ ಪರಿವರ್ತನೆ ಮಾಡಿದರೆ ಆಗಬಹುದು ಅಂತ ಅಪ್ಪನಿಗೆ ಅಲ್ಲಿ ಮಾಹಿತಿ ಸಿಕ್ಕಿ ಆ ದಿಕ್ಕಿನಲ್ಲಿ ನಮ್ಮ ಪಯಣ ಶುರುವಾಗಿ ಈ ಗೋಬರ್ ಗ್ಯಾಸಿನ ಕಡೆಗೆ ನಾವು ಮುಂದುವರಿಸಿದೆವು. ಈ ಒಂದು ಗೋಬರ್ ಗ್ಯಾಸ್ ಇದು ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಎಷ್ಟು ಖರ್ಚಾಗಿದೆ ಸರ್? ನನಗೆ ಸರಿಯಾಗಿ ನೆನಪಿಲ್ಲ. ಅಂತೂ ಆಗ ಕಬ್ಬಿಣದ ಡ್ರಮ್ಮು ನಾವು ಮಾಡಿಸಿದ್ದು. ಆ ಕಬ್ಬಿಣದ ಡ್ರಮ್ಮಿನಲ್ಲಿಯೂ ಸ್ವಲ್ಪ ಹೊಸತನವನ್ನು ನಮ್ಮಲ್ಲಿ ಅಪ್ಪ ಮಾಡಿದರು. ಅದು ಆಯಿಲ್ ಬಾತ್ ಸಿಸ್ಟಮ್ ಅಂತ ಹೇಳಿಕೊಂಡು, ಸಾಮಾನ್ಯವಾಗಿ ಎಲ್ಲ ಕಡೆ ಇರೋದು ಸೆಗಣಿ ನೀರಿನಲ್ಲೇ ಗೋಬರ್ ಗ್ಯಾಸ್ ಡ್ರಮ್ಮು, ಕಬ್ಬಿಣದ ಡ್ರಮ್ಮು ಮೇಲೆ ಕೆಳಗೆ ಹೋಗೋದು. ಅದು ಒಂದು 5-6 ವರ್ಷ ಆಗುವಾಗ ಸೆಗಣಿಗೆ ಮುಟ್ಟಿ ಅದು ಮಣ್ಣು ಬಂದು ಹಾಳಾಗ್ತಿತ್ತು. ಆದರೆ ಇದರಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿ ಇದರಲ್ಲಿ ಎಣ್ಣೆಯಲ್ಲಿ ತೇಲುವ ಹಾಗೆ ಮಾಡಿದ್ದು. ಸೆಗಣಿಗೂ ಡ್ರಮ್ಮಿಗೂ ಸಂಪರ್ಕವನ್ನು ಇಲ್ಲದಂತಹ ಒಂದು ವ್ಯವಸ್ಥೆಯಲ್ಲಿ ಮಾಡಿದ ಡ್ರಮ್ ಆದ ಕಾರಣ ಈ ಡ್ರಮ್ಮಿಗೆ ಇವತ್ತು 50 ವರ್ಷ ಆಯಿತು. 50 ವರ್ಷದಿಂದ ನಾವು ಇದನ್ನು ಪಡಿತಾ ಇದ್ದೇವೆ, ಗ್ಯಾಸ್ ಪಡಿತಾ ಇದ್ದೇವೆ ನಾವು. ಗ್ಯಾಪಲ್ಲಿ ಎಣ್ಣೆ ಇರುವಂಥದ್ದು? ಗ್ಯಾಪಲ್ಲಿ ಎಣ್ಣೆ ಇರುವಂಥದ್ದು. ಅದು ಹೇಗೆ ಸರ್? ನೋಡುವ ಅಲ್ಲಿಗೆ ನೋಡುವ. ನಮ್ಮ ದೇಶಿ ದನಗಳೇ ಇರುವಂಥದ್ದಲ್ಲ? ಹೌದು, ನಮ್ಮ ಎಲ್ಲ ದೇಶಿ ದನಗಳೇ ಇರುವುದು. ನಮ್ಮಲ್ಲಿ ಮೊದಲು HF ಜರ್ಸಿಗಳೇ ಇತ್ತು. ಅದು ಸುಮಾರು 25-30 ಸಂಖ್ಯೆಯಲ್ಲಿ ಇತ್ತು. ಅದೇ ಹಾಲು ವ್ಯಾಪಾರ ಎಲ್ಲವೂ ದೊಡ್ಡ ಮಟ್ಟದಲ್ಲಿ ಇತ್ತು. ಆದರೆ ಹಾಲು ವ್ಯಾಪಾರ ಯಾವ ಕಾರಣಕ್ಕೂ ಯಾವಾಗಲೂ ನಮಗೆ ಲಾಭದಾಯಕ ಅಂತ ಅನ್ನಿಸಲಿಲ್ಲ. ಅದೇ ಅಲ್ಲಿಂದ ಹೊರಗೆ ಬರುವುದು ಹೇಗೆ ಅಂತ ಹೇಳುವ ಮನೋಭಾವ ಇತ್ತು. ಆದರೆ ಅದಕ್ಕೆ ದಾರಿ ಯಾವುದು ಅಂತ ಗೊತ್ತಾಗ್ತಿರಲಿಲ್ಲ. ಆಗ ನಮಗೆ ಕಂಡದ್ದು ದೇಶಿ ದನಗಳು ಸಿಕ್ಕಿತು, ಗೊತ್ತಾಯಿತು. ಅಲ್ಲಿಂದ ಶುರು ಮಾಡಿದ ಮೇಲೆ ನಮಗೀಗ ಭಾರಿ ಅನುಕೂಲ ಆಗಿದೆ. ಇದು ಯಾವ ದನ? ಇದು ಗೀರು. ಇದು ಗೀರು. ಇದು ಕೂಡ ಅದು ಮಲೆನಾಡು ಗಿಡ್ಡಕ್ಕೆ ಹುಟ್ಟಿದ ಗೀರ್. ಅದು ಹೌದು. ಅದರ ತಾಯಿ ಗೀರು, ತಂದೆ ಮಲೆನಾಡು ಗಿಡ್ಡ. ಇದು ಗೀರು. ಇದೆಲ್ಲ ಗೀರು. ಮತ್ತೆಲ್ಲ ಮಲೆನಾಡು ಗಿಡ್ಡ. ಅದೇ ಈ ತರ ಕಲರ್ ಬಾರಿ ಅಪರೂಪ ಅಲ್ಲ? ಫುಲ್ ವೈಟ್ ಇರ್ತದೆ, ಈ ಕಲರ್ ಇರ್ತದೆ. ಹೌದು. ಇದು ಕಪಿಲ ಅಲ್ಲ ಸರ್? ಅದು ಸ್ವಲ್ಪ ಕಪಿಲೆ, ಪ್ಯೂರ್ ಅಂತ ಹೇಳುದಿಲ್ಲ. ಅದೇ ಇದು ಮಲೆನಾಡು ಗಿಡ್ಡ ಹೋರಿ. ಪ್ಯೂರ್ ಮಲೆನಾಡು ಗಿಡ್ಡ? ಪ್ಯೂರ್ ಮಲೆನಾಡು ಗಿಡ್ಡ. ಹೌದು.
ಬಿಳಿ ಬರ್ತದೆ. ಮಲೆನಾಡು ಗಿಡ್ಡ ನಮ್ಮಲ್ಲಿ ದೇಶಿ ತಳಿಗಳಲ್ಲಿ ಸಾಧಾರಣ ಮಲೆನಾಡು ಗಿಡ್ಡಗಳಲ್ಲಿ ಇರುವಷ್ಟು ಬಣ್ಣ ವೈವಿಧ್ಯ ಬೇರೆ ಯಾವ ತಳಿಗಳಲ್ಲಿ ಬರುವುದಿಲ್ಲ. ಖಂಡಿತ. ಹೌದು, ಇದರಲ್ಲಿ ತುಂಬಾ ಬಣ್ಣ ವೈವಿಧ್ಯಗಳು ಬರ್ತದೆ. ಇದೊಂದು ಬಹಳ ಚಂದವಾಗಿರುವಂತ ಕಲರ್. ಹೌದು, ಇದು ಒಂದು ವಿಶೇಷ. ಅದರ ಮುಖದಲ್ಲಿ ಹಾಗೆ ಬಿಳಿ ಬಂದುಕೊಂಡು ಮೈಯೆಲ್ಲ ಕಪ್ಪುಂಟು. ಎಷ್ಟು ವರ್ಷ ಆಯ್ತು ಸರ್? ಇದಕ್ಕೆ 2.5 ವರ್ಷ ಆಯ್ತು. 2 ವರ್ಷ. ಹೌದು, ಅದೇ ಭುಜ ಕೂಡ ಚೆನ್ನಾಗಿ ಬಂದಿದೆ. ಭುಜ ಕೂಡ ಸಣ್ಣ ಉಂಟು. ಗರ್ಭಾಧಾನಕ್ಕೆ ತಯಾರಾಗಿದ್ದಾರೆ. 1.5 ವರ್ಷ ಕಳಿಬೇಕಲ್ಲ? 2 ವರ್ಷ ಕಳಿಬೇಕು. ಕಳೆದ ಮೇಲೆ ಹಟ್ಟಿ, ದನದ ಹಟ್ಟಿ ಸರ್ ಇದು. ಹೌದು. ಈ ಮೇಲೆ ಪೈಪ್ ಎಲ್ಲ ನೋಡ್ತಾ ಇದೆಯಲ್ಲ, ಇದು ಎಂತ ಗೋಬರ್ ಗ್ಯಾಸ್? ಇದು ಗೋಬರ್ ಗ್ಯಾಸು, ಮನೆಗೆ ಹೋಗುವ ಪೈಪ್ ಇದು ಮೇಲೆ ಇರುದು. ಅದು ಕೆಳಗಿಂದದು ನೀರಿಂದು. ಹೌದು. ಇಲ್ಲಿಂದ ಡೈರೆಕ್ಟ್ ಮನೆಗೆ ಇಲ್ಲಿಂದ ಡೈರೆಕ್ಟ್ ಮನೆಗೆ. ನಮ್ಮ ಮನೆಗೆ 600 ಅಡಿ ಆಗ್ತದೆ. 600 ಅಡಿ. ಹೌದು. ಇಲ್ಲಿಂದ ದೂರಕ್ಕೆ ಗೋಬರ್ ಗ್ಯಾಸ್ ಹೋಗ್ತದೆ ಇಲ್ಲ ಅಂತ ಹೇಳಿಕೊಂಡು ಮಾಡಿದ ಮೇಲೆ ಅಪ್ಪನಿಗೆ ಸಂಶಯ ಆಗಿತ್ತು. ಅಲ್ಲ, 100 ಫೀಟಿಗಿಂತ ಹೆಚ್ಚಿಗೆ ಆದ್ರೆ ಅದು ಹೋಗ್ಲಿಕ್ಕಿಲ್ಲ ಅಂತ ಹೇಳಿಕೊಂಡು ಆಗ ಒಂದು ವಾದ ಇತ್ತು. ಆದ್ರೆ ಇದನ್ನ ಮಾಡಿ ಆಗಿದೆ, ಹೋಗ್ತದಾ ಇಲ್ವಾ ಅಂತ ಹೇಳಿ ಅಪಧೈರ್ಯದಲ್ಲಿ ಮಾಡಿತ್ತು. ಅದು ಏನೋ ಚೆನ್ನಾಗಿ ಹೋಗ್ತದೆ. ಹೌದು. ಬರೀ ಆಗ ಏನಂತ ಹೇಳಿದ್ರೆ ಆ ಡ್ರಮ್ಮಿನ ಭಾರ ಸಾಕಾಗ್ಲಿಲ್ಲ. ಆ ಡ್ರಮ್ಮಿನ ಮೇಲೆ ಮತ್ತೆ ಕಲ್ಲುಗಳನ್ನು ಹೇರ್ಬೇಕಾಯ್ತು. ಆ ಕಲ್ಲಿನ ಹೇರಿದಾಗ ಆ ಭಾರಕ್ಕೆ ಚೆನ್ನಾಗಿ ಬರ್ತದೆ. ಏನು ಸಮಸ್ಯೆ, ಪ್ರೆಷರ್ ಜಾಸ್ತಿ ಬೇಕು, ಅದು ಮುಖ್ಯ ಅಷ್ಟೇ ಅದಕ್ಕೆ. ಹೌದು. ಇಲ್ಲಿ ಮಳೆಗಾಲದಲ್ಲಿ ಎಂತ ಸಮಸ್ಯೆ ಆಗುದಿಲ್ವ ಸರ್? ಇಲ್ಲಿ ತೋಟ ಉಂಟು, ತೋಟಕ್ಕಿಂತ ಆಚೆ ಮನೆ ಇರುವಂತ. ಹೌದು, ಆಚೆ. ಇಲ್ಲಿ ಅಡಿಕೆ ಮರ ಬೀಳುದು ಇಲ್ಲ, ಅದೆಲ್ಲ ನಾವು ಮಣ್ಣಡಿಯಲ್ಲಿ ಹಾಕಿದ್ದೇವೆ. ಇಲ್ಲಿ ಗೋಬರ್ ಗ್ಯಾಸ್ ನಾವು ಈಗ ನೋಡ್ತಾ ಇದ್ದೇವೆ, ಇದು ಅಲ್ಲ ಸರ್? ಹೌದು, ಇದುವೇ ಗೋಬರ್ ಗ್ಯಾಸ್. ಇದು ಅದಕ್ಕೆ ಹೇಗೆ ಪ್ರೋಸೆಸ್ ಎಲ್ಲ? ಗೋಬರ್ ಗ್ಯಾಸಿನಿಂದ ಬರುವಂತಹ ಸರಿ ಅಂದ್ರೆ ಸಗಣಿ ನೀರನ್ನು ಕೂಡ ಈ ನೀರಿನಟ್ಟಿ, ಹಟ್ಟಿ ತೊಳೆದ ನೀರಿನೊಟ್ಟಿಗೆ ಮಿಶ್ರಣ ಮಾಡಿ ಅದು ತೋಟಕ್ಕೆ ಹೋಗುವಂತ ವ್ಯವಸ್ಥೆ. ಅದು ಸಪರೇಟ್ ಬೇರೆ. ಹೌದು. ಈ ಸಗಣಿಯನ್ನು ತಂದು ನಾವು ನೋಡಿ ಈ ಟ್ಯಾಂಕಿಗೆ ಹಾಕ್ತೇವೆ. ನಾವು ಈ ಟ್ಯಾಂಕಿಗೆ ಹಾಕಿ ಇದಕ್ಕೆ ಪ್ರತ್ಯೇಕವಾಗಿಯೇ ನೀರು ಬಿಡುದು. ಅದು ಈ ಟ್ಯಾಂಕಿಯಲ್ಲಿ ಪ್ರತ್ಯೇಕವಾಗಿ ನೀರು ಬಿಟ್ಟು ಅದನ್ನು ಕಲಸಬೇಕು. ಅದು ನೀರು ಎಷ್ಟು ಅಂತ ಹೇಳಿಕೊಂಡು ಸಾಮಾನ್ಯವಾಗಿ 1 ಬುಟ್ಟಿಗೆ 4 ಬುಟ್ಟಿಯಷ್ಟು ನೀರು, ಅಂದ್ರೆ 1 ಬಾಲ್ದಿಗೆ 4 ಬಾಲ್ದಿಯ ನೀರು. ಸುಮಾರಾಗಿ ನಮಗೆ ಕಣ್ಣ ಅಂದಾಜಿನಲ್ಲಿ ಇಡ್ಲಿ ಹಿಟ್ಟಿನಷ್ಟು ದಪ್ಪ, ಆ ದಪ್ಪದಲ್ಲಿಯೇ ಕಲಿಸ್ಬೇಕು ಅದನ್ನು. ಹಾಗೆ ಕಲಿಸಿದಾಗ ಮಾತ್ರ ಗ್ಯಾಸ್ ಚಂದಕ್ಕೆ ಉತ್ಪತ್ತಿ ಆಗ್ತದೆ. ತೆಳ್ಳಗಾಯಿತು ಅಂತ ಹೇಳಿದರೆ ಗ್ಯಾಸಿನ ಉತ್ಪತ್ತಿ ಕಡಿಮೆ, ಮಂದ ಹೆಚ್ಚಾಯಿತು ಅಂತ ಹೇಳಿದರೆ ಇದರ ಒಳಗೆ ಸರಿಯಾಗಿ ಅದು ಇಳಿದು ಹೋಗುವುದಿಲ್ಲ. ಅಂತಹ ಸಮಸ್ಯೆಗಳು ಉಂಟು. ತುಂಬ ಕಡೆಯಲ್ಲಿ ಬ್ಲಾಕ್ ಆಯಿತು, ಹಾಗಾಯಿತು, ಹೀಗಾಯಿತು ಹೇಳ್ತಾರೆ. ನೀರು ಹೆಚ್ಚಾಯಿತು ಅಂತೇಳಿ ಆದರೆ ಅದರ ಒಂದು ಗ್ಯಾಸ್ ಉತ್ಪತ್ತಿ ಕಡಿಮೆ, ಆದರೆ ನಿಧಾನವಾಗಿ ನಮಗೆ 1 ತಿಂಗಳಾಗುವಾಗ ಏನಾಗ್ತದೆ ಅಂತ ಹೇಳಿದರೆ ಈ ಸೆಗಣಿಯ ಅಂಶ ಮೇಲೆ ಬಂದು ನೀರಿನ ಅಂಶ ಕೆಳಗೆ ಉಳಿದು ಗ್ಯಾಸ್ ಡ್ರಮ್ ಮತ್ತು ಮೇಲೆ ಕೆಳಗೆ ಹೋಗದಂತಹ ಪರಿಸ್ಥಿತಿ ಬರ್ತದೆ. ಆಗ ನಾವು ಮತ್ತೆ ಡ್ರಮ್ ಎತ್ತಿ ಇದನ್ನು ಖಾಲಿ ಮಾಡಿ ಇದನ್ನೆಲ್ಲ ಬದಲಾಯಿಸಿ ಪುನಃ ಹಾಕಬೇಕಂತ ಪ್ರಸಂಗಗಳು ಉಂಟು. ಯಾಕೆಂದರೆ ಇದನ್ನು ನಾನು ಅನುಭವಿಸಿದ ಕಾರಣ ನನಗೆ ಗೊತ್ತಾಗಿದ್ದು ನಮಗೆ. ಹಾಗೆ ಆ ಅನುಭವದ ಆಧಾರದಲ್ಲಿ ಇದನ್ನು ಹೇಳ್ತಾ ಇರುವಂಥದ್ದು. ಮೇಲಿಂದ ಕೆಳಗಡೆ ಒಂದೇ ಲೆಕ್ಕ ಇರ್ತದೆ, ಆ ಪ್ರಮಾಣದಲ್ಲಿ ಇದ್ದರೆ ಮಾತ್ರ ಅದು ಚೆಂದಕ್ಕೆ ಇರ್ತದೆ ಅದು. ಹಾಗೆ ಇದು ಆ ಪ್ರೋಸೆಸ್ಸು. ಇದನ್ನು ಕಲಸೋದು ಹಾಗೆ ಈ ಕೊಟ್ಟು ಹಾಕಿ ನಾವು ಅದನ್ನು ನೀರು ಹಾಕಿ ಚೆಂದಾಗಿ ಮಾಡಿ ಕಲಸಿ ಅದನ್ನು ಹುಡಿ ಇಲ್ಲದ ಹಾಗೆ ಮಾಡಿ ಕಲಸಿ ಮತ್ತೆ ತುಂಬು ತೆಗೆದರೆ ಒಳಗೆ ಹೋಗ್ತದೆ. ಒಳಗೆ ಹೋದದ್ದು ಆಚೆ ಬದಿಯಿಂದ ಹಾಗೆ ಹೊರಗೆ ಬರ್ತದೆ. ಈಗ ಅದರಲ್ಲಿ ಕೆಲವು ಕಸಗಳಿರ್ತದಲ್ಲ, ಬೈಹುಲ್ಲು, ಮೇವು ಎಲ್ಲ. ಹೌದು, ಹೌದು. ಕಸಗಳು ನಾವು ಸಾಮಾನ್ಯವಾಗಿ ಏನು ಮಾಡ್ತೇವೆ ಅಂತ ಹೇಳಿದರೆ, ಕಸಗಳು ಬಾರದ ಹಾಗೆ ನಾವು ಮಾಡಲೇಬೇಕದು ಮುಖ್ಯವಾಗಿ. ಹಟ್ಟಿಯಿಂದ ಸಗಣಿ ತೆಗೆಯುವಾಗಲೇ ಕಸವನ್ನು ಪ್ರತ್ಯೇಕವಾಗಿ ತೆಗೆದು ಗುಡಿಸಿ ತೆಗೆದು ಮತ್ತೆ ಸಗಣಿಯನ್ನು ತೆಗಿಬೇಕು. ಮತ್ತು ನಾನು ಅದಕ್ಕೆ ಬೇಕಾಗಿ ಆದಷ್ಟು ಕಸ ಬಾರದ ರೀತಿಯಲ್ಲಿಯೇ ನಮ್ಮ ದನಗಳ ಮೇವಿನ ಸಿಸ್ಟಮನ್ನು ಮಾಡಿಕೊಂಡಿದ್ದೇನೆ. ಒಂದಂತ ಹೇಳಿದರೆ ಬೆಳಿಗ್ಗೆ ಬಂದು ನಾವು ಸಗಣಿ ಎಲ್ಲ ತೆಗೆದು ಚೊಕ್ಕಟ ಇರ್ತದೆ, ಚೊಕ್ಕಟ ಇದ್ದ ಹಟ್ಟಿಯಿಂದಲೇ ತೆಗೆದು ಬುಟ್ಟಿಗೆ ಹಾಕ್ತೇವೆ. ಆ ನಂತರ ಮೇವು ಹಾಕ್ತೇವೆ. ಮೇವು ಹಾಕಿದ ಮೇಲೆ ಮೇವು ತಿಂದಾದ ಮೇಲೆ ಮತ್ತೆ ಹಟ್ಟಿ ತೊಳಿತೇವೆ. ಹಟ್ಟಿ ತೊಳೆದು ಪುನಃ ಮೇವು ಹಾಕುವಾಗ ಇದು ಎಲ್ಲ ಚೊಕ್ಕಟವಾಗಿರ್ತದೆ. ಸಂಜೆ ಮತ್ತೆ 4 ಗಂಟೆಯ ಮೇಲೆ ಮತ್ತೆ ಮೇವು ಹಾಕುವುದಿಲ್ಲ. ರಾತ್ರಿ ಇಡೀ ಅದು ಹಟ್ಟಿ ಕ್ಲೀನ್ ಇದ್ದ ಕಾರಣ ಹೆಚ್ಚಿನ ಸಗಣಿ ನಮಗೆ ಯಾವುದೇ ಕಸದ ಸಮಸ್ಯೆ ಇಲ್ಲದೆ ಇದು ಬರುವ ಕಾರಣ ಅಷ್ಟು ಕೆಲಸವನ್ನು ಸುಲಭ ಮಾಡಿಕೊಳ್ತೇನೆ. ಅಲ್ಲದಿದ್ದರೆ ನಾವು ಕಸವನ್ನು ಹೆಕ್ಕಲೇಬೇಕು, ಅದು ಹೆಕ್ಕಿ ಹಾಕುವುದೇ ಕ್ಷೇಮಕರ. ಸಂಜೆ 4 ಗಂಟೆಗೆ ನಿಲ್ಲಿಸಿದ್ರೆ ಮತ್ತೆ ರಾತ್ರಿ ಫುಲ್ಲು ಆಹಾರ ಇಲ್ಲ, ಡೈಜೆಷನ್ಗೆ ಇರುವಂಥದ್ದು. ಅಂದರೆ ದನಗಳಲ್ಲಿ ಸಾಮಾನ್ಯವಾಗಿ ಕಾಡಿಗೆ ಹೋದ ದನಗಳು ಹಗಲು ಹೊತ್ತಿನಲ್ಲಿ ಮೇಯುವುದು, ಮತ್ತೆ ಬಂದು ಇಲ್ಲಿರುವುದು. ಅದು ಹಗಲು ರಾತ್ರಿ ಅವಕ್ಕೆ ವಿಶ್ರಾಂತಿಯ ಹೊತ್ತು, ಮೆಲುಕು ಹಾಕುವ ಹೊತ್ತು. ಆ ಹೊತ್ತಿಗೆ ಅವು ಮೇವು ಸಾಮಾನ್ಯವಾಗಿ ಮೇಯುವುದಿಲ್ಲ. ಅವು ಈಗ ಹೊರಗೆ ನಾವು ಪ್ರಾಕೃತಿಕವಾಗಿ ಆದರೂ ಕೂಡ ಮೇವು ಕಡಿಮೆ. ಹಾಗಾದ ಕಾರಣ ರಾತ್ರಿ ವಿಶ್ರಾಂತಿಗೆ ಕೊಟ್ಟದ್ರಿಂದ ಸಮಸ್ಯೆ ಏನಾಗುವುದಿಲ್ಲ. ಇದು 50 ವರ್ಷದ ಮೇಲಿಂದ ಇದೇ ಪದ್ಧತಿಯಲ್ಲಿ ಇದ್ದ ಕಾರಣ, 8 ವರ್ಷದಿಂದ ಇಷ್ಟು ದನಗಳು ಇರುವ ಕಾರಣ ಅದು ಸತ್ಯ ಅಂತ ಹೇಳಿಕೊಂಡು ಅದು ಪ್ರಕೃತಿಯ ಒಪ್ಪಿಗೆ ಉಂಟು. ಅದಕ್ಕೆ ನಾವು ಒಮ್ಮೆ ಹೇಗೆ ಅಭ್ಯಾಸ ಮಾಡಿದ್ದೇವೆ ಮತ್ತೆ ಡೈಲಿ ಅದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗ್ತದೆ.
ಇದು ಇನ್ನೊಂದು ನಮಗೆ ಒಂದೇ ಸಾಲದು, ನಮ್ಮ ಹತ್ರ ಬೇಕಾದಷ್ಟು ಸಗಣಿ ಉಂಟು. ಹಾಗೆ ಎರಡು ಇರಲಿ ಅಂತ ಹೇಳಿಕೊಂಡು ಒಂದು ತಪ್ಪಿದೆ ಒಂದು ಅಂತ ಹೇಳಿಕೊಂಡು ಆಲ್ಟರ್ನೇಟ್ ಆಗಿ ದೀನಬಂಧು ಎನ್ನ ಜಾತಿಯನ್ನು ಈಗ ಇದು ಮಣ್ಣಿನೊಳಗೆ ಉಂಟದು, ಅದನ್ನು ಮಾಡಿತು. ಅದು ಮಾಡಿ 10 ವರ್ಷ ಚೆನ್ನಾಗಿಯೇ ಇತ್ತು. ಅದರ ನಂತರ ಅದರೊಳಗೆ ಏನೋ ಬ್ಲಾಕ್ ಆಯಿತು, ಸರಿಯಾಗಿ ಸಗಣಿ ಒಳಗೆ ಹೋಗುವುದಿಲ್ಲ ಅಂತೇಳಿ. ಹಾಗೆ ಅದನ್ನು ನಮ್ಮ ಕ್ಲೀನ್ ಮಾಡುವಂತ ತೆಗಿಲಿಕ್ಕೆ ಹೊರಟಾಗುವಾಗ ಆಗ ಸಮಸ್ಯೆ ಅರಿವಾಗಿದ್ದು ನಮಗೆ. ತೆಗೆಯುವಾಗ ಹೊಸತ್ತು ಕಟ್ಟುವಾಗ ಹೇಗಾದ್ರೂ ನಡೆದು ಹೋಗ್ತದೆ, ಹೊಸದನ್ನ ರಿಪೇರಿ ಮಾಡುವಾಗ ಸಮಸ್ಯೆ ಏನಂತ ಹೇಳಿದ್ರೆ ಇಡೀ ಕಂಪ್ಲೀಟ್ ಅದು ಬ್ಲಾಕ್ ಇದ್ದ ಕಾರಣ ಒಂದು ಸಣ್ಣ ಕಳ್ಳಗಿಂಡಿ, ನಮ್ಮ ಒನಕೆ ಓಬವ್ವನ ಕಿಂಡಿ ಉಂಟಲ್ಲ ಆ ಮನೆಯ ಕಿಂಡಿಯ ಒಳಗೆ ಇದಕ್ಕೆ ಹೋಗ್ಬೇಕು. ಇದರ ಒಳಗೆ ಅದಿಯಾಗಿ ಆಮ್ಲಜನಕ ಇರುವುದಿಲ್ಲ, ಹೋದ ಮನುಷ್ಯನಿಗೆ ಅಪಾಯ. ಮತ್ತೆ ಅಲ್ಲಿಂದ ಇಲ್ಲಿಂದ ಪಕ್ಕದಿಂದ ಎಲ್ಲ ಸೆಗಣಿ ನೀರು ಹಂತ ಹಂತವಾಗಿ ಸ್ವಲ್ಪ 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 ಮೈಗೆ ಬೀಳುವುದು. ಸೆಕೆಯಲ್ಲಿ ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲದಷ್ಟು ಬಿಸಿ ಒಳಗೆ. ಈ ಎಲ್ಲ ಪರಿಣಾಮದಿಂದ ಅದರ ಒಳಗೆ ಹೋಗಿ ಅದನ್ನು ರಿಪೇರಿ ಮಾಡುವಂತಹ ಮತ್ತೆ ಆ ಸಗಣಿಯನ್ನು ಖಾಲಿ ಮಾಡುವುದು ಆ ಸಮಸ್ಯೆಯನ್ನು ನೋಡಿ ಇದು ಬೇಡ, ನಮಗೆ ಒಂದೇ ಇದ್ದರೆ ಸಾಕು, ಒಂದರಲ್ಲೇ ಸುಧಾರಿಸುವ, ಅಲ್ಲದಿದ್ದರೆ ನಮಗೆ ಬೇಕಾದಷ್ಟು ಕಟ್ಟಿಗೆ ಉಂಟಲ್ಲ ಎಲ್ಲಿಯಾದರೂ ಹಾಳಾಯ್ದಾಗ ಅಂತ ಹೇಳುವ ಆ ದೃಷ್ಟಿಯಿಂದ ಅದನ್ನು ಮಣ್ಣು ಹಾಕಿ ಅಲ್ಲಿಗೆ ಮುಚ್ಚಿ ಬ್ಲಾಕ್ ಮಾಡಿ ಇಟ್ಟಿದ್ದೇನೆ. ಇವತ್ತು ಬೇಕು ಅಂತಾದರೆ ತೆಗಿಲಿಕ್ಕೆ ಸಾಧ್ಯ ಉಂಟು, ಆದರೆ ಅದನ್ನು ನನಗೆ ತೆಗೆಯುವ ಅಗತ್ಯ ಬೀಳಲಿಲ್ಲ. ಇದರ ಒಂದರಲ್ಲೇ ನಮ್ಮ ಸುಧಾರಣೆ ಆಗ್ತಾ ಉಂಟು. ಈಗ ಅದಕ್ಕೆ ಸಗಣಿ ಕರಡುವಂತಹ ಟ್ಯಾಂಕ್ ಇದು. ಸಗಣಿ ಹಾಕಿ ಅದರಲ್ಲಿ ಮಿಕ್ಸ್ ಮಾಡುದು, ಮಿಕ್ಸ್ ಮಾಡಿ ಅಲ್ಲಿಂದಾಗಿ ಬಿಡುದು. ಇದಕ್ಕೆ ಒಂದು ಎಷ್ಟು ವರ್ಷ ಆಯಿತು ಸರ್? ಇದಕ್ಕೆ ಇದು 76ನೇ ಇಸವಿಯಲ್ಲಿ ಏಪ್ರಿಲ್ನಲ್ಲಿ ಆಗಿದ್ದು, ಅಂದರೆ 50 ವರ್ಷ ದಾಟಿತು. 50 ವರ್ಷ 1-2 ತಿಂಗಳು ಆಯಿತು ಈಗ. ಹಾಗೆ ಮೊನ್ನೆ ಸುವರ್ಣ ಮಹೋತ್ಸವ ಆಚರಿಸಿದ್ದೇವೆ. ಇದರದ್ದು ಹಾಗೆ ಸಿಸ್ಟಮ್ ಹೇಗೆ ಅಂತ ಹೇಳಿದರೆ, ಅಲ್ಲಿ ಬಿಟ್ಟ ಸಗಣಿ ಇದರ ಮಧ್ಯದಲ್ಲಿ ಒಂದು ಗೋಡೆ ಉಂಟು. ಸರಿಯಾಗಿ ಈ ಬಾವಿಯನ್ನು, ಇದು 8 ಫೀಟ್ ವ್ಯಾಸ, 16 ಫೀಟ್ ಆಳ ಈ ಬಾವಿ. 16 ಫೀಟ್ 8 ಫೀಟನ್ನು ಸರಿಯಾಗಿ 4 ಫೀಟಿನಲ್ಲಿ ಗೋಡೆ ಕಟ್ಟಿ ಪ್ರತ್ಯೇಕಗೊಳಿಸ್ತದೆ. ಕಲಸಿದ ಸೆಗಣಿ ಒಂದು ಬದಿಗೆ ಬಂದು ಅಲ್ಲಿ ಅದು ಮಿಶ್ರ ಆಗ್ತಾ ಮೇಲೆ 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 ಬಂದು ಇನ್ನೊಂದು ಬದಿಗೆ ಅದು ಸಮಲಿ, ಎರಡನೇ ಬದಿಯಲ್ಲಿ ಅದು ಮೇಲೆ ಹೋಗ್ತದೆ. ಎರಡನೇ ಬದಿಯಲ್ಲಿ ಅಡಿಯವರೆಗೆ ತಲುಪಿದ ಮೇಲೆ ಅಡಿಯಲ್ಲಿ ಅದರ ಹೊರ ನಳಿಗೆ ಉಂಟು. ಆ ಹೊರ ನಳಿಗೆಯ ಮೂಲಕ ಇಲ್ಲೇ ಹೀಗೆ ಬರ್ತದೆ, ಅದು ಹೊರಗಡೆ ಬರ್ತದೆ. ಇದು ಅದು ಹೊರಗೆ ಬರುವ ದಾರಿ ಇಲ್ಲಿಂದಾಗಿ ಬರ್ತದೆ. ಅಂದರೆ ಒಮ್ಮೆ ನಾವು ಕಲಸಿ ಹಾಕಿದ ಸೆಗಣಿ ಅದರ ಒಳಗೆ ಹೋಗಿ ಹೊರಗೆ ಬರುವಾಗ ಹೆಚ್ಚು ಕಡಿಮೆ 1.5 ತಿಂಗಳಾಗ್ತದೆ. ಒಂದು 45 ದಿವಸದ ಪ್ರೋಸೆಸ್ ಇಷ್ಟು ದೊಡ್ಡ ಬಾವಿಯಲ್ಲಿ. ಸೆಗಣಿ ಕಡಿಮೆ ಇದ್ದರೆ ಇನ್ನೂ ಹೆಚ್ಚು ದಿನ ಆಗಬಹುದು. ನಮ್ಮದೇ ಇಷ್ಟು ದನಗಳ ಸೆಗಣಿ ಇದ್ದೇ ನಮಗೆ ಅಷ್ಟು ದಿವಸ ಬೇಕಾಗ್ತದೆ. ಅಂದರೆ ಅಷ್ಟು ದಿನವೂ ಅದರ ಒಳಗೆ ಅದು ಕೊಳೆತು ಅದರಲ್ಲಿ ಇದ್ದ ಸಂಪೂರ್ಣ ಅನಿಲವನ್ನು ಹೊರಗೆ ಹಾಕಿ ಖಾಲಿ ಅನಿಲ ರಹಿತವಾದ ಸೆಗಣಿ ಹೊರಗೆ ಬರ್ತದೆ ನಮಗೆ. ಅದನ್ನು ಕಾಂಪೋಸ್ಟ್ ಮಾಡುವುದು ಅಥವಾ ಸ್ಲರಿ ಟ್ಯಾಂಕಿನ ಮೂಲಕವಾಗಿ ನಾವು ತೋಟಕ್ಕೆ. ಹಾಗಾದ್ರೆ ಅದರಲ್ಲಿ ಯಾವುದೇ ರೀತಿ ಅನಿಲ ಗ್ಯಾಸ್ ಇಲ್ಲ, ಇದರಲ್ಲಿ ಯಾವುದೇ ಅನಿಲ ಗ್ಯಾಸ್ ಇಲ್ಲ, ತೆಳು ನೀರು ಅಷ್ಟೇ ಅಷ್ಟೇ. ಮತ್ತೆ ಆಚೆ ಎಂತ ಸರ್ ಅದು? ಅದು ನಮಗೆ ಇದು ಸ್ಲರಿ ಟ್ಯಾಂಕ್ ಅಂತ ಹೇಳೋದು ಅದಕ್ಕೆ. ಅಂದ್ರೆ ಈ ಸ್ಲರಿಯನ್ನ ಹಟ್ಟಿ ತೊಳೆದ ನೀರು ಎಲ್ಲವೂ ಮಿಶ್ರ ಆಗಿ ಈ ಟ್ಯಾಂಕಿಗೆ ಬರ್ತದೆ. ಆ ಟ್ಯಾಂಕಿಂದ ನಾವು ಪಂಪ್ ಮೂಲಕ ಅದನ್ನು ತೋಟಕ್ಕೆ ಪೈಪಿನಲ್ಲಿ ಹಿಡಿದು ಬಿಡುವಂಥದ್ದು. ಬೆಲ್ಲ ಅಂದ್ರೆ ಡೈಲಿ ನೀವು ಅಲ್ಲಿ ಎಷ್ಟು ಸಗಣಿ ಹಾಕ್ತೀರಿ ಇಲ್ಲಿ ಬರ್ತಾ ಇರ್ತದೆ? ಅಷ್ಟು ಹೊರಗೆ ಬರ್ತದೆ. 45 ದಿನದ್ದು ಈಗ ಹೊರಗೆ ಬರುವುದು? ಹೌದು, 45 ದಿವಸ ಹಿಂದಿನದ್ದು ಹೊರಗೆ ಬರುವುದು. ಅದೇ ಈಗ ಇದು ಎಂತ ಐಟಮ್ ಸರ್? ಫೈಬರ್? ಇದು ಕಬ್ಬಿಣದ ಡ್ರಮ್ಮು. ಕಬ್ಬಿಣದ ಡ್ರಮ್ಮು. ಈಗ ಇಲ್ಲೊಂದು ಈ ಟ್ಯಾಂಕಿಯಲ್ಲಿ ಈ ಡ್ರಮ್ ಈಗ ತೇಲಿಕೊಂಡು ಕಾಣ್ತದೆ ನಮಗೆ, ಅಲ್ಲಾಡ್ತದೆ. ಹೌದು. ಈ ಅಲ್ಲಾಡುದ್ರ ಒಳಗೆ ಇಷ್ಟೇ ದಪ್ಪದ, ಸುಮಾರಿಗೆ 5 ಇಂಚಿನ ದಪ್ಪದ ಗೋಡೆ, ಇನ್ನೊಂದು ಗೋಡೆ ಬರ್ತದೆ. ಹೌದು. ಆ ಇನ್ನೊಂದು ಗೋಡೆಯ ಒಳಗೆ ಅದು 16 ಫೀಟ್ ಆಳ. ಈ ಹೊರಗಿನ ಬದಿ ಕೇವಲ 4 ಫೀಟ್ ಆಳ. ಆ 4 ಫೀಟ್ ಅಂದ್ರೆ ಇಲ್ಲೊಂದು 6 ಇಂಚಿನ ಗ್ಯಾಪಿನ ಟ್ಯಾಂಕಿನ ಒಳಗೆ ಇದು ತೇಲ್ತಾ ಇರುವುದು. ಇದಕ್ಕೆ ಡ್ರಮ್ಮಿಗೂ ಸೆಗಣಿಗೂ ಸಂಪರ್ಕ ಇಲ್ಲ. ಹಾಗಾದ ಕಾರಣ ಇದು ಇಷ್ಟು ವರ್ಷ ಬಾಳಿಕೆ ಬಂತು. ಆದರೂ ಇದರಲ್ಲಿ ಕೆಲವು ಸರ್ತಿ ಏನಾಗ್ತದೆ ಅಂತ ಹೇಳಿದ್ರೆ ಅದು ಬ್ಲಾಕ್ ಆಗುದು, ಅಷ್ಟೊತ್ತಿಗೆ ಸೆಗಣಿ ಹೊರಗೆ ಬರುವುದು. ಹೊರಗೆ ಬಂದು ಅದನ್ನು ನಮಗೆ ಸಮಯಕ್ಕೆ ಸರಿಯಾಗಿ ಅದನ್ನು ಚೊಕಟ ಮಾಡಲಿಕ್ಕೆ ಸಾಧ್ಯ ಆಗದೆ ಇದು 1-2 ಕಡೆಯಲ್ಲಿ ಸಣ್ಣಕ್ಕೆ ತೂತಾಯಿತು ಒಳಗೆ ತೂತಾಯಿತು ಅಂತ ಹೇಳಿ ಮತ್ತೆ ಇದಕ್ಕೆ ಈಗ ಫೈಬರ್ ಕೋಟಿಂಗ್ ಕೊಟ್ಟಿದೆ. ಇದಕ್ಕೆ ಅದೇ ಕಬ್ಬಿಣದ ಡ್ರಮ್ಮಿಗೆ ಫೈಬರ್ ಕೋಟಿಂಗ್ ಹೊರಗಿಂದ ಕೊಟ್ಟಿದೆ. ಹಾಗಾದ ಕಾರಣ ಈಗ ಮತ್ತೆ ಅದನ್ನು ಮುಂದುವರಿಸ್ತಾ ಉಂಟು. ಭಾರಕ್ಕೆ ಡ್ರಮ್ಮು, ಅದು ಡ್ರಮ್ ಹಾಳಾಗದಕ್ಕೆ ಫೈಬರ್ ಕೋಟಿಂಗ್. ಫೈಬರಿಗೂ ಎಣ್ಣೆ ಹೀಗೆ ಸಂಬಂಧ. ಹಾಗಾದ ಕಾರಣ ಈಗ ಇರುವುದು ನೀರು, ಎಣ್ಣೆ ಇಲ್ಲ ಇಲ್ಲಿ. ಮೊದಲು ಇಲ್ಲಿ ಎಣ್ಣೆನೇ ಕಾಣ್ತಾ ಇತ್ತು. ಮೊದಲು ಎಣ್ಣೆಯೇ ಕಾಣ್ತಾ ಇದ್ದದ್ದು, ಈಗ ನೀರೇ ಇರುವುದು.
ಮತ್ತೆ ಇದರ ಮೇಲೆ ಇದು ಗ್ಯಾಸ್ ಮನೆಗೆ ಹೋಗುವಂತ. ಹೌದು, ಇದು ಗ್ಯಾಸ್ ಮನೆಗೆ ಹೋಗುವಂಥದ್ದು. ಇದಕ್ಕೆ ಈ ಡ್ರಮ್ಮು ಭದ್ರವಾಗಿ ಕೂತುಕೊಳ್ಳಿಕ್ಕೆ, ಅಲ್ಲಾಡದಾಗೆ ಕೂರ್ಲಿಕ್ಕೆ ಒಳಗೆ ಒಂದು ಗೈಡ್ ಫ್ರೇಮ್ ಅಂತ ಬರ್ತದೆ. ಅಡ್ಡ 4 ಚೌಕ ಹಾಕಿ ಇರುವಂತದ್ದು, ಮತ್ತೆ ಅದರಲ್ಲಿ ಒಂದು ಮಧ್ಯ ಕಂಬ. ಆ ಕಂಬದ ಮೂಲಕವಲ್ಲಿ ಆ ಮಧ್ಯದ ಒಂದು ಕಂಬದಲ್ಲಿ ಇದು ಬ್ಯಾಲೆನ್ಸ್ ಮಾಡ್ತಾ ಇರುವಂತದ್ದು. ಹಾಗಾದ್ರೆ ಇದು ಅದೇ ಸ್ವಲ್ಪ ಈಚೆ ಹೌದು, ಅಲ್ಲಾಡಿಸುವ ಹಾಗೆ. ಹೌದು. ಆದರೆ ಅದೀಗ ನಮ್ದು 10-50 ವರ್ಷ ಆದ ಕಾರಣ ಒಳಗಿನ ಕಂಬ ಅದು ಸಗಣಿಗೆ ಮುಟ್ಟಿದ ಕಾರಣ ಕಬ್ಬಿಣದ್ದು ಅದು ಕುಂಬಾಗಿ ತುಂಡಾಯ್ತು. ಹಾಗೆ ತುಂಡಾದ್ದಕ್ಕೆ ಏನು ಪರಿಹಾರ? ನಮಗೆ ಅದನ್ನು ಬೂರದವನ್ನು ತೆಗೆದು ಮಾಡುವಂತ ಖರ್ಚು ತುಂಬಾ ಬರ್ತದಲ್ಲ. ಹೌದು. ಅದಕ್ಕೆ ಈ ತರದಲ್ಲಿ ಅದಕ್ಕೆ ಹೊಸತ್ತೊಂದು ಸಪೋರ್ಟ್ ಅನ್ನು ಮಾಡಿಕೊಂಡೆ. ಈ ತರದಲ್ಲಿ ಹೊರಗೆ ಕಂಬ ಹಾಕಿ ಅದಕ್ಕೊಂದು ಕೈ ಕೊಟ್ಟು ಆ ಕೈಯ ಆಧಾರದಲ್ಲಿ ಅದೀಗ ಮೇಲೆ ಕೆಳಗೆ ಹೋಗ್ತದೆ. ಹೌದು. ಹಾಗಾಗಿ ಅಷ್ಟು ಖರ್ಚನ್ನು ಉಳಿತಾಯ ಮಾಡಿ ಸುಲಭ ಮಾಡಿಕೊಂಡಿದ್ದೇನೆ ನಾನು. ಒಂದು ಸೈಡ್ ಹೋಗಿ ಬೀಳ್ಲಿಕ್ಕೂ ಇಲ್ಲ, ಒಂದು ಸೈಡ್ ಹೋಗಿ ಬೀಳುವುದಿಲ್ಲ, ನೆಟ್ಟಾಗಿ ಇರ್ತದೆ. ಮೇಲೆ ಕೆಳಗೆ ಹೋಗುವುದಕ್ಕೆ ಆರಾಮದಲ್ಲಿ ಇರ್ತದೆ. ಅದೊಂದು ಹಾಗೆ ಸಾಧ್ಯ ಆದಷ್ಟು ಅದನ್ನು ಉಳಿಸಿಕೊಂಡು ಇನ್ನಷ್ಟು ಮುಂದುವರಿಸಲಿಕ್ಕೆ ಏನೆಲ್ಲ ಮಾಡ್ಬೋದು ಅದೆಲ್ಲ ಮಾಡ್ತಾ ಇದ್ದೇನೆ. ಅದರ ಉಪಯೋಗ ಈಗಿನ ಈ ಸಂದರ್ಭದಲ್ಲಿ ನಮಗೆ ಸರಿಯಾದ ಅರಿವಾಗ್ತದೆ. ಯಾವಾಗಲೂ ತುಂಬಾ ಜನ ಹೇಳಿಕೊಂಡು ಗ್ಯಾಸು ಯಾಕೆ ಅದನ್ನು ಈ ಸಗಣಿ ಪುರಿಚಿಕೊಂಡು ಭಂಗ ಬರುದು, ತಮಗೆ 500-600 ರೂಪಾಯಿಗೆ ಎಷ್ಟು ಅಂಡೆ ಬೇಕಾದ್ರೂ ಸಿಗ್ತದೆ, ಅದು ಸಿಕ್ಕುವಾಗ ಸುಲಭ ಉಂಟಲ್ಲ ಅಂತ ಹೇಳಿಕೊಂಡು, ಆ ಸುಲಭ ಎಂಬುದಕ್ಕೆ ಸರ್ಕಾರಗಳು ಎಷ್ಟು ಕಷ್ಟಪಡ್ತಾ ಉಂಟು ಅಂತ ಹೇಳಿಕೊಂಡು ಮೊನ್ನೆ ತಾನೇ ಪ್ರಧಾನಿಯವರು ಹೇಳಿದ ಮಾತು ನಮಗೆ ನೆನಪಿಗೆ ಬರ್ತದೆ. ಉಳಿಸಿ, ಫಾರಿನ್ ಎಕ್ಸ್ಚೇಂಜ್ ಖರ್ಚಾಗ್ತಾ ಉಂಟು, ಮುಗಿತಾ ಉಂಟು, ಉಳಿಸಲಿಕ್ಕೆ ಪ್ರಯತ್ನ ಪಡಿ, ಸಾವಯವ ಕೃಷಿ ಮಾಡಿ. 1.25 ಲಕ್ಷ ಕೋಟಿ ರೂಪಾಯಿ ಸಬ್ಸಿಡಿಯನ್ನು ನಾವು ಬಳಸ್ತಾ ಇದ್ದೇವೆ ಗೊಬ್ಬರಕ್ಕೋಸ್ಕರ, ರಾಸಾಯನಿಕ ಗೊಬ್ಬರಕ್ಕೆ. ಹಟ್ಟಿ ಸಗಣಿ ಹಾಕಿದರೆ ಸಬ್ಸಿಡಿ ಇಲ್ಲದೆ ಆಗ್ತದೆ ಅಂತ ಹೇಳುವುದನ್ನು ಹೇಳಿದ್ದಾರೆ. ಅದನ್ನು ನಾವೆಲ್ಲರೂ ಮಾಡಬೇಕು. ಈಗ 200,000-3,000 ಕೊಟ್ಟರು ಕೂಡ ಗ್ಯಾಸ್ ಸಿಗುದಿಲ್ಲ. ಈಗ ಗ್ಯಾಸ್ ಸಿಗದಂತ ಪರಿಸ್ಥಿತಿ ಬರ್ತಾ ಉಂಟು. ಈಗ ನಿಮಗೆ ಇದರಿಂದ 365 ದಿನ ಕೂಡ ಸಿಗ್ತಾ ಉಂಟಲ್ಲ ಸರ್? 365 ದಿವಸವೂ ಇರ್ತದೆ ನೋಡಿ. ನಮ್ಮ ಗ್ಯಾಸ್ ಅಂಡೆ ಇದು ಈಗ 4 ಫೀಟ್ ಎತ್ತರ ಉಂಟು, 3.5 ಫೀಟ್ ಅಂದ್ರೆ 6 ಇಂಚು ಕೆಳಗೆ ಉಂಟಷ್ಟೇ. 3.5 ಫೀಟ್ ಇದು ಕೆಳಗೆ ಹೋಗುವುದೇ ಇಲ್ಲ, ಇದರ ಇಷ್ಟೇ ಮಟ್ಟದಲ್ಲಿಯೇ ಇರ್ತದೆ. ಅಂದ್ರೆ ಅಷ್ಟು ಸಗಣಿ ಇದು ಗ್ಯಾಸು ನಮ್ಗೆ ಯಾವಾಗಲೂ ಇಲ್ಲಿ ಸ್ಟೋರ್ ಆಗಿಕೊಂಡೇ ಇರ್ತದೆ ಇದು. ಮತ್ತೆ ಅದಕ್ಕೆ ಗ್ಯಾಸ್ ಜಾಸ್ತಿ ಬರ್ಬೇಕು ಅಂತ ಹೇಳಿ ಕೆಲವು ಗೇರು ಬೀಜದ ಹಣ್ಣೆಲ್ಲ ಆ ಸೀಸನ್ ಅಲ್ಲಿ ಅದೆಲ್ಲ ಹಾಕಿದ್ರೆ ಬರ್ತದೆ, ಇಲ್ಲ ಅಂತ ಹೇಳುದಿಲ್ಲ. ನಮ್ಮ ಹತ್ರ ಸಗಣಿ ಇದ್ದ ಕಾರಣ ನಮಗೆ ಅಂತದ್ದು ಯಾವ ಸಮಸ್ಯೆಗಳು ಬರುವುದಿಲ್ಲ. ಅದು ಗೇರು ಬೀಜ ಎಲ್ಲ ಎಲ್ಲಿ ಹಾಕ್ಲಿಕ್ಕೆ ಸರ್? ಅದರಲ್ಲಿ ಹೋಗ್ತಿದ್ರೆ ಎಲ್ಲ ಅದೇ ಟ್ಯಾಂಕು, ಬೇರೆ ಇದಿಲ್ಲ. ಎಲ್ಲವೂ ಅದೆಲ್ಲವೂ ಮತ್ತೆ ಸತ್ಯಕ್ಕೆ ಆದ್ರೆ ಅಂತದೆಲ್ಲ ಹಾಕದೇ ಇರುವುದು ಕ್ಷೇಮಕರ. ಬ್ಲಾಕಿಂಗ್ ಆಗುವ ಸಮಸ್ಯೆಗಳು ಅದೇ ಜಾಸ್ತಿ, ಕಸಗಳು ನಾರಿನಾಂಶ ಜಾಸ್ತಿ ಆದ ಕೂಡಲೇ ಬ್ಲಾಕ್ ಆಗ್ತದೆ. ಅದಕ್ಕೋಸ್ಕರ ಅದನ್ನು ಹಾಕದೇ ಇರುವುದು ಒಳ್ಳೇದು. ಮತ್ತೆ ಇನ್ನೊಂದು ಮಾಹಿತಿ ಸರ್, ನಾವು ತರಕಾರಿಗೆ ಅಥವಾ ತೋಟಕ್ಕೆಲ್ಲ ಸ್ಲರಿಯನ್ನು ಡೈರೆಕ್ಟ್ ಬಿಡುವುದನ್ನು ಕೇಳಿದ್ದೇವೆ. ಹೌದು. ಈಗ ಈ ಪ್ರೋಸೆಸ್ ಅಲ್ಲಿ ಗ್ಯಾಸಿನ ಅಂಶ ಎಂತ ಇರುವುದಿಲ್ಲ. 45 ದಿನದ ನಂತರ ಬರುವ ನೀರನ್ನು ತರಕಾರಿಗೆ ತೋಟಕ್ಕೆಲ್ಲ ಹಾಕುವಂತದ್ದು. ಫ್ರೆಶ್ ಆಗಿ ನಾವು ಹಾಕುವ ಸ್ಲರಿಗೆ ಮತ್ತು 45 ದಿನದ ನಂತರ ಸ್ಲರಿಗೆ ಏನಾದ್ರು ವ್ಯತ್ಯಾಸಗಳು ಉಂಟಾ ಸರ್ ಫಸಲಲ್ಲಿ ಎಲ್ಲ? ಏನು ವ್ಯತ್ಯಾಸ ನನಗೆ ಗೊತ್ತಾದಾಗ ಇಲ್ಲ. ಮತ್ತೆ ಯಾವುದೇ ನೀವು ಹೊಸ ಸಗಣಿ ಹಾಕಿದರೂ ಕೂಡ ಅದರ ಗ್ಯಾಸ್ ಹೋಗಿಯೇ ಅದು ಅಲ್ಲಿ ಭೂಮಿಗೆ ಸೇರಿದ ಕೂಡಲೇ ಅಲ್ಲಿ ಗ್ಯಾಸ್ ಉತ್ಪತ್ತಿ ಆಗಿ ಅದು ಹೊರಗೆ ಹೋಗ್ತದೆ. ಆ ಹೊರಗೆ ಹೋಗುವಂತದ್ದನ್ನ ಇದರ ಒಳಗೆ ಹೋಗುವ ಹಾಗೆ ಮಾಡುದು ಮಾತ್ರ ಗ್ಯಾಸ್ ಪ್ಲಾಂಟಿನ ತತ್ವ. ಪ್ರಕ್ರಿಯೆಯನ್ನ ಈ ತರದಲ್ಲಿ ಸದುಪಯೋಗ ಪಡಿಸಿಕೊಳ್ಳುವುದು ಅಷ್ಟೇ. ಅದರಲ್ಲಿ ಪ್ರಕೃತಿಗೆ ಹೋಗ್ತದೆ, ಇದರಲ್ಲಿ ಮನೆಗೆ ಬರ್ತದೆ, ಅಷ್ಟೇ ವ್ಯತ್ಯಾಸ. ಈಗ ಇಂಥ ಒಂದು ಸಿಸ್ಟಮ್ ಮಾಡ್ಬೇಕಂದ್ರೆ ಒಂದು ಎಷ್ಟು ಬೇಕಾದಿತ್ತು ಸರ್ ಖರ್ಚು? ಸುಮಾರು ಒಂದು 75,000 ಎಲ್ಲ ಬರ್ಬಹುದು. ಇದು ಮಳೆ ಬಿಸಿಲು ಚಳಿ 3 ಕಾಲಕ್ಕೂ ಕೂಡ ಅಡ್ಜಸ್ಟ್ ಆಗ್ತದೆ. ಚಳಿ ತುಂಬಾ ಆದ್ರೆ ಗ್ಯಾಸ್ ಉತ್ಪತ್ತಿ ಸ್ವಲ್ಪ ಕಡಿಮೆ ಆಗ್ತದೆ ಸಗಣಿ, ಭೂಮಿ ತಂಪಿರುವಾಗ. ಮತ್ತೆ ಮಳೆಯೂ ತುಂಬಾ ಇದ್ರೆ ಭೂಮಿ ತಂಪಾದಾಗ ಸ್ವಲ್ಪ ಗ್ಯಾಸ್ ಉತ್ಪತ್ತಿ ಕಡಿಮೆ ಆಗ್ತದೆ. ಸೆಕೆ ಇದ್ದಾಗ ಒಳ್ಳೆ ಉತ್ಪತ್ತಿ. ಅದೇ ಈಗ ಸರ್ ಇದರಲ್ಲಿ ಈಗ ನೀವು ಡೈಲಿ ಸಗಣಿ ಹಾಕಿದಾಗ ಗ್ಯಾಸ್ ಉತ್ಪತ್ತಿ ಆಗ್ತದೆ, ಮನೆಗೆ ಬರ್ತದೆ. ಹೌದು. ಈಗ ನೀವೇನಾದ್ರು ಈಗ 1 ವಾರನ 1 ತಿಂಗಳ ಮನೆಯಲ್ಲಿ ಗ್ಯಾಸ್ ಉಪಯೋಗಿಸುವುದಿಲ್ಲ, ಹಾಗಿರುವಾಗ ಏನಾದರೂ ಪ್ರೆಷರ್ ಅಥವಾ ಲೀಕೇಜ್ ಅಥವಾ ಏನಾದರೂ ಸಮಸ್ಯೆಗಳು ಬರ್ಬೋದಾ? ಇಲ್ಲ. ಅದಂದ್ರೆ ಸೆಗಣಿ ಹಾಕುವುದನ್ನು ನಾವು ಕಂಟಿನ್ಯೂ ಹಾಕ್ತಾ ಇರ್ತೇವೆ. ಹಾಕಿದ ಸೆಗಣಿಯ ಗ್ಯಾಸ್ ಉತ್ಪತ್ತಿ ಆದದ್ದು ಇದರ ಬದಿಯಿಂದಾಗಿ ಈ ನೀರಿನಲ್ಲಿ ಗಳಗಳ ಆಗಿ ಶಬ್ದ ಮೂಲಕ ಹೊರಗೆ ಹೋಗ್ತಾ ಇರ್ತದೆ. ಸಮಸ್ಯೆಗಳು ಯಾವುದೇ ಸಮಸ್ಯೆಗಳಿಲ್ಲ, ಹೊರಗೆ ಹೋಗಿ ಪ್ರಕೃತಿಯನ್ನ ಸೇರ್ತದೆ. ಅದೇ ಮತ್ತೆ ಬೈ ಚಾನ್ಸ್ ಇದರಲ್ಲಿ ಏನಾದರೂ ಕಸಗಳು ಹೋಗಿ ಬ್ಲಾಕ್ ಆದ್ರೆ ಅಂತ ಸಂದರ್ಭದಲ್ಲಿ ಏನಾದ್ರು ತುಂಬಾ ಸಮಸ್ಯೆ ಆಯ್ತು ಅಂತ ಆದ್ರೆ ಡಮ್ಮನ್ನು ಎತ್ತಬೇಕಾಗ್ತದೆ, ತೆಗಿಬೇಕಾಗ್ತದೆ. ಡಮ್ಮ ಸುಮಾರಿಗೆ 2 ಟನ್ ಭಾರ ಉಂಟು. ಅದಕ್ಕೆ ಕಂಬ ಹಾಕಿ 14 ಫೀಟಿನ ಕಂಬ ಬೇಕಾಗ್ತದೆ. ಕಂಬ ಹಾಕಿ ಕಂಬಕ್ಕೆ ಅಡ್ಡ ಬಡಿಗೆ ಗಟ್ಟಿಯದ್ದು ಹಾಕಿ
ಅದರಲ್ಲಿ ಈಗ ಚೈನ್ ಪುಲ್ಲಿಯಲ್ಲಿ ಮೊದಲು ಮನುಷ್ಯರಲ್ಲೇ ಎತ್ತಿದ್ದು, ಆದರೆ ಮನುಷ್ಯರಲ್ಲಿ ಎತ್ತುದು ಅಂತ ಹೇಳಿದರೆ ಹರಸಾಹಸ ಮತ್ತು ಭಾರಿ ಅಪಾಯಕಾರಿ ಅದನ್ನು ಎತ್ತುದು. ಈಗ ಚೈನ್ ಪುಲ್ಲಿ ಹಾಕಿ ಎತ್ತಲಿಕ್ಕೆ ಆಗ್ತದೆ, ಚೈನ್ ಪುಲ್ಲಿ ಹಾಕಿ ಎತ್ತುತ್ತೇವೆ ನಾವು. ತುಂಬಾ ದೊಡ್ಡ ಕೆಲಸ ಅದು ಕೂಡ. ತುಂಬ ಹೌದು, ತುಂಬ ದೊಡ್ಡ ಕೆಲಸ ಆಗ್ತದೆ, ತುಂಬ ಅಂದರೆ ತುಂಬ ದೊಡ್ಡ ಕೆಲಸ. ಅಂತ ಸಂದರ್ಭ ಎದುರಾಗಿದೆ ಸರ್? ಆಗಿದೆ, ಬೇಕಾದಷ್ಟು ಸರ್ತಿ ಆಗಿದೆ. 4, 5, 6 ಸರ್ತಿ ಎತ್ತಿದ್ದೇವೆ. ಒಂದು ಸರ್ತಿ ಅದು ಹೊರತೆ ಆಗಿ ಹಳೆಯ ಸಿಮೆಂಟ್ ಹೋಗಿ ಹೊಸ ಸಾರಣೆ ಎಲ್ಲ ಮಾಡಬೇಕಾಗಿದೆ. ಅಂದ್ರೆ ಇದರಲ್ಲಿ ಇದರ ಒಳಗೆ ಹೌದು, ಒಳಗಡೆ ರಿಂಗ್ ಟೈಪ್ ಅಂತ ಹೇಳ್ತೇವೆ. ಅದೇ ರಿಂಗ್ ಹಾಕಿ ಸಾರಣೆ ಎಲ್ಲ ಮಾಡಿದೆ. ರಿಪೇರಿ ಬಂದಿದೆ, ರಿಪೇರಿ ಬರ್ತದೆ. ಯಾವುದೇ ಆದರೂ ಕೂಡ ಮೇಂಟೆನೆನ್ಸ್ ಎಂಬುದು ಇದ್ದೇ ಇದೆ. ಅದು ಇಲ್ಲದೆ ಯಾವುದೂ ಉಚಿತವಾಗಿ ಬರುವುದಿಲ್ಲ. ಯಾವ ಅಂಡೆ ಗ್ಯಾಸ್ ತಂದರೂ ಕೂಡ ಅದರಲ್ಲಿ ಇದು ಒಲೆಯ ರಿಪೇರಿ ಇರ್ತದೆ, ಪೈಪಿನ ರಿಪೇರಿ ಇರ್ತದೆ, ಮತ್ತು ಅಂಡೆಗಳನ್ನು ನಮಗೆ ಗೊತ್ತಾಗುವುದಿಲ್ಲ, ಕಂಪನಿಯವರು ಬದಲಾಯಿಸ್ತಾ ಇರ್ತಾರೆ. ಹಾಗೆ ಎಲ್ಲದಕ್ಕೂ ಅದನ್ನು ಮೇಂಟೆನೆನ್ಸ್ ಉಂಟು. ಅದನ್ನು ನಾವು ನಿರ್ವಹಣೆ ಸರಿಯಾಗಿ ಯಾವಾಗಲೂ ಮಾಡ್ತಾ ಇರಬೇಕಾಗ್ತದೆ. ಇದರಲ್ಲಿ ಗ್ಯಾಸ್ ಉಚಿತ? ಹೌದು, ಗ್ಯಾಸ್ ಉಚಿತ. ಅದೇ ಸರ್, ಬಯೋಗ್ಯಾಸ್ ಅಂದ್ರೆ ಇದ್ವಿ ಗೋಬರ್ ಗ್ಯಾಸ್, ಬಯೋಗ್ಯಾಸ್. ಹೌದು. ಈಗ ನಾವು ಸ್ಟವ್ ಉರಿಸುವಾಗ ಗೋಬರ್ ಗ್ಯಾಸ್ನ ಬೆಂಕಿಗೆ ಮತ್ತು ಈ ಸಿಲಿಂಡರ್ನ ಬೆಂಕಿಗೆ ಏನಾದರೂ ವ್ಯತ್ಯಾಸ ಉಂಟಾ? ಉಂಟು. ಸಿಲಿಂಡರ್ನ ಬೆಂಕಿ ಖಾರ ಜಾಸ್ತಿ, ಸರಿ ವ್ಯತ್ಯಾಸ ಉಂಟು. ಇದರ 2 ಪಟ್ಟು ವೇಗದಲ್ಲಿ ಅದರಲ್ಲಿ ಬಿಸಿ ಆಗ್ತದೆ. ಇದು ಸ್ವಲ್ಪ ಸ್ಲೋ, ಇದು ಸ್ಲೋ, ಅಷ್ಟು ಖಾರ ಇಲ್ಲ ಇದು. ಸಿಲಿಂಡರ್ನ ಗ್ಯಾಸ್ ಅಂದ್ರೆ ಜಾಸ್ತಿ ಮೇಲೆ ಬರುದಿಲ್ಲ, ಸ್ವಲ್ಪ ಅಲ್ಲೇ ಇರುವಂತದ್ದು. ಹೌದೌದೌದು. ಇದರಲ್ಲಿ ಮೇಲೆ ಬರ್ತದ? ಇದರಲ್ಲಿ ಸ್ವಲ್ಪ ಹಾಗೆ ಹೆಚ್ಚು ಕಮ್ಮಿ ಹಾಗೆ ಉರಿಯುವ ಇದು, ಆದ್ರೆ ಆ ಫೋರ್ಸೇ ಜಾಸ್ತಿ, ಅದರಲ್ಲಿ ಖಾರ ಎಲ್ಲ ಜಾಸ್ತಿ. ಅದರಲ್ಲಿ ಭಯಂಕರ ಅಪಾಯವೂ ಉಂಟು, ಇದರಲ್ಲಿ ಅಪಾಯ 0. ಅಪಾಯ ಏನೇನೂ ಇಲ್ಲ ಇದರಲ್ಲಿ. ಇದರಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೆ ನೀವು ಗ್ಯಾಸ್ ಆನ್ ಮಾಡಿದ್ರೆ ಖಾಲಿ ಆಗ್ಬೋದು ಅಂತ ಏನಾದ್ರು ಉಂಟಾ? ಲಿಮಿಟೇಷನ್ ಏನಾದ್ರು? ಲಿಮಿಟೇಷನ್ಸ್ ದೊಡ್ಡ ಇಲ್ಲ ಅಂತ ಬರ್ತಾ ಹೆಚ್ಚು ಕಮ್ಮಿ ಇಡೀ ದಿವಸ ನಮಗೆ ಸಿಗ್ತದೆ. ನಮಗೆ ಅಂದರೆ ವಿಪರೀತ ಮತ್ತೆ ಬಳಕೆ ಮಾಡಿದರೆ ಕಡಿಮೆ ಆಗುವ ಸಾಧ್ಯತೆ ಉಂಟು, ಇಲ್ಲ ಅಂತೇಳಿ. ನಮಗೆ ಈಗ ನಾವು ಉದಾಹರಣೆಗೆ ಮೊದಲೆಲ್ಲ 4 ಸೇರಿನ ಕುಸಲಕ್ಕಿ ಅನ್ನ ಬೇಯ್ತಿತ್ತು, ಇದರಲ್ಲೇ ಬೇಯ್ತಿತ್ತು. ಅದರ ಮಟ್ಟಿಗೆ ಮತ್ತೆ ಹಪ್ಪಳ ಅಂಥದ್ದೆಲ್ಲ ಮಾಡುವಾಗ ಅದನ್ನು ಬೇಯಿಸಿತ್ತು. ಹಲ್ವಗಳು ಅಂತಂದ್ರೆ ಏನಾದರೂ ಮೌಲ್ಯವರ್ಧನ ಉತ್ಪನ್ನಗಳು ಮಾಡ್ತಿದ್ರೆ ಅದರಲ್ಲಿಯೂ ಅದಕ್ಕೂ ಇದೇ ಸಾಕಾಗ್ತದೆ. ಹಾಗೆ ಎಲ್ಲ ನಮ್ಮ ನಿತ್ಯದ ಅಡಿಗೆ ಅಲ್ಲದೆ ಬೇರೆದಕ್ಕೂ ನಾವು ಬಳಸಿಕೊಳ್ತೇವೆ, ಇದರಲ್ಲೇ ಮಾಡುದು. ನಾವು ಒಲೆ ಉಪಯೋಗವೇ ಇಲ್ಲ ನಮಗೆ, ಇಲ್ಲ. ಸಿಮೆಂಟಿನ ಒಂದು ಟಾಂಕಿಯಾಗಿ ನೋಡ್ತಾ ಇದ್ದೇವೆ. ಇದು ಎಂತ ಸರ್? ಇದು ನಮ್ಮ ಹತ್ರ ಮೊದಲು ನಾನು ಹೇಳಿದೆಲ್ಲ 25-30 ಜರ್ಸಿ ಎಚ್ಚಪ್ಪಗಳಿತ್ತು. ಅದರ ಹಟ್ಟಿಯ ತೊಳೆದ ನೀರು ಮತ್ತೆ ಗೊಬ್ಬರ ಸರಿ ಎಲ್ಲ ಈ ಟ್ಯಾಂಕಿಯ ಒಳಗೆ ಸಂಗ್ರಹ ಆಗ್ತಾ ಇತ್ತು. ಇಲ್ಲಿಂದ ಮತ್ತೆ ಪಂಪ್ ಮೂಲಕವಾಗಿ ಅದನ್ನ ನಿರ್ವಹಣೆ ಆಗ್ತಾ ಇತ್ತು ತೋಟಕ್ಕೆ. ಆದರೆ ಈಗ HF ಜರ್ಸಿಯ ಬದಲು ನಮ್ಮ ದೇಶಿ ದನಗಳಿರುವುದು. ದೇಶಿ ಥರ ದನಗಳಿದ್ದರೆ ಹಟ್ಟಿ ಎಲ್ಲ ಅಷ್ಟು ಚೊಕ್ಕಟವಾಗಿದ್ದ ಕಾರಣ ನೀರಿನ ಖರ್ಚೆಲ್ಲ ಕಡಿಮೆಯೂ ಆಗ್ತದೆ. ಹಾಗಾಗಿ ನಮಗೆ ಹಟ್ಟಿ ತೊಳೆಯುವ ನೀರಿನ ಖರ್ಚು ಮೊದಲಿನ 4ನೇ 1 ಅಂತಲೇ ಹೇಳ್ಬೋದು ಈಗ ಖರ್ಚು. ಅದು ಒಂದು ಕಾರಣ. ಮತ್ತು ಅದು ವರ್ಷ ತುಂಬ ಆದ ಕಾರಣ ಟ್ಯಾಂಕಿನ ಸಿಮೆಂಟ್ ಎಲ್ಲ ಹಾಳಾಯಿತು. ಅದು ಮತ್ತು ಮಳೆಗಾಲದಲ್ಲಿ ಹೊರತೆ ಆಗ್ತದೆ ಇಲ್ಲಿ. ಆ ಕಾರಣದಿಂದ ನಾವು ಅದರ ಬದಲು ನಮಗೆ ಸಣ್ಣ ಟ್ಯಾಂಕು ಸಾಕು ಅಂತ ಹೇಳಿಕೊಂಡು ಇದು ಎಲ್ತಿಮಾರ್ನವರ ಫೈಬರ್ ಟ್ಯಾಂಕು 10,000 ಲೀಟರ್ ಇದ್ದು. ಇದು ದಿನಗಳು ಬಿಡುವ ಕಾರಣ ಒಂದು ದಿನಕ್ಕೆ 10,000 ಲೀಟರ್ ಅಂದಾಗಿ ನೀರು ಸಂಗ್ರಹ ಆಗ್ತದೆ. ಪ್ರತಿ ದಿವಸ ನಾವು ಅದನ್ನು ತೆಗೆದು ಖಾಲಿ ಮಾಡ್ತೇವೆ. ಇವತ್ತೀಗ ಬಿಟ್ಟಾಗಿದೆ, ಬೆಳಿಗ್ಗೆ ಖಾಲಿ ಆಗಿದೆ. ಈಗ ಪಂಪಿನ ಮೂಲಕವೇ ತೆಗಿಬೇಕು. ಅದು ಡೈಲಿ ತೋಟಕ್ಕೆ ಹಾಕ್ತಾರೆ? ಯಾವತ್ತಾದ್ರೂ? ಡೈಲಿ ಹಾಕ್ತೇವೆ. ಈಗ ಮಳೆಗಾಲದಲ್ಲಿ ಹಾಕ್ಬೋದಾ? ಅದು ದಿನ ಹಾಕುವುದರಿಂದ ಉಪಕಾರ ಏನಂತ ಹೇಳಿದ್ರೆ ನಮಗೆ ನುಸಿ ಎಲ್ಲ ಸಂಗ್ರಹ ಆಗುವುದೇ ಇಲ್ಲ. ನಾವು ಇದು ಸ್ಟೋರ್ ಆದ ಕೂಡಲೇ ನುಸಿ ಮೊಟ್ಟೆ ಇಡ್ಲಿಕ್ಕೆ ಆಸ್ಪದ ಆಗ್ತದೆ. 2 ದಿವಸದಲ್ಲಿ ಮರಿ ಮಾಡಿ ನುಸಿ ಹೆಚ್ಚಾಗ್ತದೆ. ಇದು ದಿನ ಹೋಗುವ ಕಾರಣ ನುಸಿ ಅಲ್ಲಿ ಬೆಳವಣಿಗೆ ಆಗುವುದಿಲ್ಲ. ಅದು ತುಂಬ ಅನುಕೂಲ. ಮಳೆಗಾಲದಲ್ಲಿ ಕೂಡ ನಾವು ಹಾಕ್ತೇವೆ. ಮಳೆಗಾಲದಲ್ಲಿ ಏನಂದರೆ ತಗ್ಗಿನ ತೋಟಕ್ಕಿಂತ ಎತ್ತರದ ತೋಟಕ್ಕೆ, ತೆಂಗಿನ ತೋಟಕ್ಕೆ ಹೀಗೆ ಹಾಕ್ತೇವೆ. ಅಂತಲ್ಲಿ ಹಾಕಿದರೆ ವೇಸ್ಟೇಜ್ ಕಡಿಮೆ. ಇಲ್ಲದಿದ್ದರೆ ಸ್ವಲ್ಪ ಎಷ್ಟಾದರೂ ಮಳೆಗಾಲ ಏನೇ ಆದರೂ ನಮ್ಮ ದಕ್ಷಿಣ ಕನ್ನಡದ ಮಳೆಗಾಲದ 3 ತಿಂಗಳು ಗೊಬ್ಬರಗಳೆಲ್ಲ ತುಂಬ ಹಾಳಾಗಿ ಹೋಗ್ತದೆ. ನೀರಿನಲ್ಲಿ ಹೋಗಿ ಅದು ಸಮುದ್ರ ಸೇರ್ತದೆ, ಅನಿವಾರ್ಯ. ಅದು ಭೂ ಪರಿಸ್ಥಿತಿ ಹಾಗೆ, ಅದನ್ನು ನಾವು ಒಪ್ಪಿಕೊಳ್ಬೇಕಷ್ಟೇ. ಅದೇ ಫ್ರೆಶ್ ಆಗಿರುವಂಥ ಸ್ಲರಿ ನೀರಿಗೂ ಅಂದರೆ 1.5 ತಿಂಗಳು ಆಗಿ ಬಂದ ಸ್ಲರಿ ಈ ನೀರಿನ ಕಲರಿಗೂ ತುಂಬಾ ವ್ಯತ್ಯಾಸ ಉಂಟಲ್ವಾ? ಉಂಟು ವ್ಯತ್ಯಾಸ. ಇದು ಮಂದ ಕಲರ್. ಹೌದು, ಅದು ಅದು ಸ್ವಲ್ಪ ಹಸಿರು ಒತ್ತಿದ ಕಪ್ಪು ಇರ್ತದೆ. ಇದು ಸ್ವಲ್ಪ ಹಸಿರು ಇರುವುದೇ ಇಲ್ಲ ಇದರಲ್ಲಿ. ಅದು ಕೊಳತದ್ದು ಕಳಿತ ಮೇಲೆ ಹೀಗೆ ಆಗುದು. ಅದು ಬದಲಾವಣೆ ಇದ್ದೇ ಇರ್ತದೆ ಇದರಲ್ಲಿ. ಹೀಗೆ ಇವತ್ತಿನ ಸ್ಲರಿ ನೀರು ಬಂದು ಈ ಗೋಬರ್ ಗ್ಯಾಸಿನೊಳಗೆ ಕೆಳಗೆಯಿಂದ ಹೋಗುದಾ ಸರ್? ಕೆಳಗೆ ಬೀಳ್ತದ ಅಥವಾ ಮೇಲೆಯಿಂದ ಇರ್ತದ? ಅಲ್ಲ, ಕೆಳಗೆ ಹೋಗ್ತದೆ. ಕೆಳಗೆ ಇದರ ಗೋಬರ್ ಗ್ಯಾಸಿನ ಬಾವಿಯ ಕೆಳಗೆ ಹೋಗುವಂಥದ್ದು ಇವತ್ತು ಹೋಗಿ ಅಲ್ಲಿಂದ ಅದು ಮೇಲೆ ಮತ್ತೆ ಬರುದು. ದಿನ ಮೇಲೆ ಬರ್ತದೆ.
ಅದೇ ಮೇಲೆ ಬಂದು 45 ದಿನ ಅಂತೂ ಮೇಲೆ ಇವು ಹೌದು ಹೌದು. ಅದೇ ಅದೇ ಇದು ಗ್ಯಾಸ್ ಒಲೆ 50 ವರ್ಷ ಹಿಂದೆ ತಂದದ್ದು. ದೋಸೆ ಮಾಡಲಿಕ್ಕೆ ಭಾರಿ ಒಳ್ಳೆಯದಾಗುವಂಥ ಒಲೆ, ಅಷ್ಟು ಚೆಂದಕ್ಕೆ ಉರಿತದೆ. ಇಂಥ ಒಲೆ ಈಗ ಸಿಗ್ತಾ ಇಲ್ಲ, ಬರುವುದಿಲ್ಲ. ಈ ಥರದಲ್ಲಿ ಇದರ ಜ್ವಾಲೆ ಉರಿತದೆ, ಗ್ಯಾಸಿನ ಜ್ವಾಲೆ ಬಹಳ ಚೆನ್ನಾಗಿ ಉರಿತದೆ. ಇದಕ್ಕೆ ನಮ್ಮ ಅಂಡೆ ಗ್ಯಾಸಿಗೆ ಆಗುವ ಲೈಟರ್ನಲ್ಲಿ ಗ್ಯಾಸನ್ನು ಉರಿಸಲಿಕ್ಕೆ ಆಗುವುದಿಲ್ಲ. ಇದಕ್ಕೆ ಒಂದೋ ಬೆಂಕಿ ಕಡ್ಡಿ, ಅಲ್ಲದಿದ್ದರೆ ಒಲೆಯಿಂದ ಒಲೆಗೆ, ಅಥವಾ ಈಗ ಗ್ಯಾಸಿನ ಲೈಟರ್ಗಳು ಬರ್ತದೆ, ಅದರಲ್ಲಿ ಉರಿಸಲಿಕ್ಕೆ ಆಗ್ತದೆ. ಅಂದರೆ ಜ್ವಾಲೆ ಸ್ವಲ್ಪ ದೊಡ್ಡಕ್ಕೆ ಬೇಕಾಗ್ತದೆ. ಅದು ಒಂದು ಸಮಸ್ಯೆ ಅಂತಲೂ ಹೇಳ್ಬೋದು. ಇಲ್ಲಿ ನಾವೀಗ ಗೋಬರ್ ಗ್ಯಾಸ್ ನೋಡ್ತಾ ಇದ್ದೇವಲ್ಲ ಸ್ನೇಹಿತರೆ, ಅದರ ಒಳಗಡೆ ಆ ಟ್ಯಾಂಕಿ ಇರುವಂಥದ್ದು ಅದು ರಿಂಗಿನ ಟೈಪಲ್ಲಿ ಇರುವಂಥ ಟ್ಯಾಂಕಿ. ಆದರೆ ಅದರಲ್ಲಿ ಹೋಲ್ ಇಲ್ಲ. ಅರಿವ ಕೆರೆಯಲ್ಲಿ ಎಲ್ಲ ನಾವು ರಿಂಗ್ ತೆಗೆಯುವಾಗ ಅದರಲ್ಲಿ ಹೋಲ್ ಇರ್ತದಲ್ಲ, ಆ ರೀತಿ ಹೋಲ್ ಇರೋದಿಲ್ಲ. ಹೋಲ್ ಇದ್ದರೆ ಹೊರಗಿಂದ ನೀರು ಅದು ಒಳಗೆ ಬರ್ತದೆ, ಒಳಗಿನ ಸೆಗಣಿ ಎಲ್ಲ ಹೊರಗೆ ಹೋಗ್ತದೆ, ಮಣ್ಣು ಮಿಕ್ಸ್ ಆಗ್ತದೆ. ಅದೆಲ್ಲ ಎಂತೆಲ್ಲ ಅದರಲ್ಲಿ ಸಿಕ್ಕ ಕಸಗಳೆಲ್ಲ ಇಲ್ಲಿ ಉಂಟು. ಹಾಗೆಯೇ ಬೈಹುಲ್ಲೆಲ್ಲ ರೌಂಡ್ ರೌಂಡ್ ಆಗಿ ಉಂಟಲ್ಲ ಸರ್, ಹೌದು. ಅದು ಎಲ್ಲಿಂದ? ಅದು ನಮ್ಮ ಗದ್ದೆದು, ನಮ್ಮ ಗದ್ದೆ ಇದೆ. ನಮಗೆ ಸ್ವಲ್ಪ ಗದ್ದೆ ಬೇಸಾಯ ಉಂಟು, 2 ಬೆಳೆ ಮಾಡ್ತೇನೆ ಇಲ್ಲೇನಾ? ಇಲ್ಲಿ. ಹಾಂ 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 ಅದರಿಂದ ಹುಲ್ಲು ನಮ್ಮ ದನಗಳಿಗೆ ಆಗ್ತದೆ. ಅದು ಅದೇ ಹಾಗೆ ತಂದು ಹಾಕೋದು ಅದನ್ನು. ಅದೇ ಅದು ಮಳೆಗಾಲಕ್ಕೆ ನಮಗೆ ಪಕ್ಕ ಸ್ಟೋರ್ ಮಾಡಿಟ್ಟರೆ ಅನುಕೂಲ ಆಗ್ತದೆ. ಮಳೆಗಾಲ ಅಂತಲ್ಲ, ಬೇಸಿಗೆಯಲ್ಲಿ ಕೂಡ ನಮಗೆ ಯಾರು ಕೆಲಸದವರು ಇಲ್ಲ, ಆಗ ನಮಗೆ ಎಲ್ಲಿಯಾದ್ರೂ ಅರ್ಜೆಂಟ್ ಹೋಗ್ಲಿಕ್ಕೆ ಉಂಟು, ಹುಲ್ಲು ಮಾಡಲಿಕ್ಕೆ ಆಗುವುದಿಲ್ಲ, ಅಂಥ ಸಂದರ್ಭದಲ್ಲಿ ಬೈಹುಲ್ಲಿನ ಬಳಕೆ. ಹಾಗೆ ಅಂದ್ರೆ ಅದರಲ್ಲಿ ಆಗಿರುವಂತ ಅಕ್ಕಿಗಳನ್ನೇ ನೀವು ಇಲ್ಲಿ ಉಪಯೋಗಿಸುವ? ಹೌದೌದು. ನಾವು ಮನೆಗೆಲ್ಲ ನಮ್ಮದೇ ಅದೇ, ಅಕ್ಕಿ, ಹೊರಗಿಂದ ಕಡಿಮೆ ಇಲ್ಲ ಹೊರಗಿಂದ ತರುವ ಕ್ರಮವೇ ಇಲ್ಲ. ಅದೇ ಎಲ್ಲವೂ ನ್ಯಾಚುರಲ್ ಆಗಿ ಉಂಟು ಅಂತ ಹೇಳ್ಬೋದು ಇಲ್ಲಿ. ಹೌದೌದೌದು. ಅಲ್ಲ, ಪ್ರಕೃತಿ Gas, ನಮಗೆ ಎಲ್ಲವನ್ನೂ ಕೊಟ್ಟಿದೆ. ಅದೇ ಆ ಕೊಟ್ಟದ್ದನ್ನು ಬಳಸಿಕೊಳ್ಳುವಲ್ಲಿ ನಾವು ಸೋಲ್ತಾ ಇದ್ದೇವೆ ಅಷ್ಟೇ. ಅದೇ ನಾವು ಅಡಿಕೆ ಮತ್ತು ಕಾಳು ಮೆಣಸು ಇದರ ಉತ್ಪತ್ತಿಯ ಆದಾಯವೇ ನಮಗೆ ಎಲ್ಲದಕ್ಕೂ ಮೂಲ ಅಂತ ಹೇಳಿ ಯಾವಾಗ ಗ್ರಹಿಸಿದೆವೋ ಅಲ್ಲಿಗೆ ಸಮಸ್ಯೆಗಳು ಆರಂಭ ಆಗ್ತಾ ಉಂಟು. ಆ ಸಮಸ್ಯೆಗಳಿಂದ ಹೊರಗೆ ಬರಬೇಕಾದ್ರೆ ನಾವು ಅಡಿಕೆ ಇರಲಿ, ಕಾಳುಮೆಣಸು ಇರಲಿ, ಅದರ ಒಟ್ಟಿಗೆ ಬೇರೆ ಉತ್ಪನ್ನಗಳೂ ಇರಲಿ, ನಮ್ಮ ನಿತ್ಯ ಬಳಕೆಗೆ ಯಾವ ಉತ್ಪನ್ನಗಳು ಬೇಕೋ ಅದನ್ನು ನಾವು ಬಳಸಿಕೊಳ್ಬೇಕು, ನಾವು ಅದನ್ನು ಬೆಳೆಸಿಕೊಳ್ಬೇಕು. ಆ ದಿಕ್ಕಿನಲ್ಲಿ ನಮ್ಮ ಯೋಚನೆ ಮತ್ತು ಆರ್ಥಿಕ ಚಿಂತನೆ ಇದ್ದಾಗ ಸಮಸ್ಯೆಗಳಿಂದ ಸಾಧ್ಯ ಆದಷ್ಟು ಹೊರಗೆ ಬರ್ತೇವೆ. ಇವತ್ತು AP ಸದಾಶಿವ ಸರ್ ಅವರು ನಮಗೆ ಗೋಬರ್ ಗ್ಯಾಸಿನ ಬಗ್ಗೆ ಒಂದು ಉತ್ತಮವಾಗಿರುವಂತಹ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಹಾಗೇನೆ ಇವತ್ತಿನ ಈ ಒಂದು ಉತ್ತಮವಾಗಿರುವಂತಹ ಮಾಹಿತಿಗೆ ನಿಮಗೆ ಧನ್ಯವಾದಗಳು ಸರ್. ಕೃತಜ್ಞತೆ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಗೋಬರ್ ಗ್ಯಾಸ್ನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಸ್ನೇಹಿತರೆ. ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ. ಮುಂದಿನ ಇನ್ನೊಂದು ಹೊಸ ವಿಡಿಯೋದ ಜೊತೆ ಮತ್ತೆ ಭೇಟಿಯಾಗುವ. ಧನ್ಯವಾದಗಳು.